ಹೇಳಿಕೆ ನೀಡಿರೋದು ಮಾಜಿ ಶಾಸಕರ ಮುಂದೆ ಮತ್ತೆ ಡಿವೈಎಸ್ಪಿ ಮುಂದೆ ಹೇಳಿಕೆ ನೀಡಿರ್ತಕ್ಕಂಥ ಸರ್. ಆ ಹೇಳಿಕೆ ಅಲ್ಲಿ ನಾವು ಇದರಲ್ಲಿ ನೋಡಿರೋದು, ವಿಡಿಯೋದಲ್ಲಿ ನೋಡಿರೋದು. ಬಟ್ ಅಲ್ಲಿ ಮಾಜಿ ಶಾಸಕರಿದ್ದರು, ಡಿವೈಎಸ್ಪಿ ಅವರು, ನಮ್ಮ ಪೊಲೀಸ್ ಇಲಾಖೆಯವರು ಎಲ್ಲ ಅಧಿಕಾರಿಗಳು ಇದ್ದರು. ಅದೇ ಮಾತನ್ನ BJP ಕಾರ್ಯಕರ್ತರು, JDS ಕಾರ್ಯಕರ್ತರು ಹೇಳಿದ್ರೆ ಇಷ್ಟೊತ್ತು ಅವ್ರ ಮೇಲೆ ಒಂದು ಸುಮೋಟ ಕೇಸ್ ಹಾಕಿ FIR ಮಾಡೋರು. ಈಗ ನಮ್ಮ ಪೊಲೀಸ್ ಇಲಾಖೆಯವರು ಏನು ಮಾಡ್ತಾವ್ರೆ, ಅಂದರೆ ಜಾಣತನದ ಕುರುಡನ್ನ ಪ್ರದರ್ಶನ ಮಾಡ್ತಾವ್ರೆ. ಈಗ ಕಾನೂನು ರೀತಿ ಎಲ್ರಿಗೂ ಒಂದೇ ಕಾನೂನು ಅನ್ನೋದಾದ್ರೆ ಸುಮೋಟ ಕೇಸ್ ಹಾಕಿ ಅವ್ರು ಯಾರು ಅದನ್ನ ತಪ್ಪಿತಸ್ಥರು, ಆ ಪ್ರಚೋದನಕಾರಿ ಹೇಳಿಕೆ ಯಾರು ಕೊಟ್ಟವ್ರೆ ಅವ್ರ ಮೇಲೆ ಕೇಸ್ ಮಾಡಲಿ. ಅವಾಗ ಎಲ್ರಿಗೂ ನ್ಯಾಯ ಒಂದೇ. ಅಲ್ಲಿಗೆ ಪೊಲೀಸ್ ಇಲಾಖೆ ಸಮರ್ಪಕವಾಗಿ ಕೆಲಸ ಮಾಡ್ತದೆ. ಈಗ ಸಿದ್ದರಾಮಯ್ಯವರು, DK ಶಿವಕುಮಾರ್ ಸಾಹೇಬ್ರು ಏನು ಹೇಳ್ತಾರೆ, ನಾವು ಪ್ರಾಮಾಣಿಕವಾಗಿ ಎಲ್ಲ ಬಡವರು ಪರ ಇದ್ದೀವಿ, ಎಲ್ಲ ಜಾತಿ ಜನಾಂಗದ ಪರ ಇದ್ದೀವಿ ಅಂತ ಹೇಳಿದಾಗ, ಇದು ಎಲ್ಲೋ ಒಂದು ಕಡೆ ಇವತ್ತು ಬಳ್ಳಾರಿ ಒಳಗಡೆ ಹೋಗಿದ್ದು ಬಡವ್ರ ಮಗ ಹೋಗಿದ್ದು, ಯಾವ ಸಾವುಕಾರ ಮಗನೇನು ಸತ್ತೋಗಿಲ್ಲ ಅಲ್ಲಿ. ಬಳ್ಳಾರಿ ಘಟನೆ ಮಾಡ್ಕೊಳ್ತಾರೆ. ಅದೇನೆ. ಈಗ ಅಲ್ಲೇನು ಭರತ್ ರೆಡ್ಡಿ ಅವ್ರ ಮನೆಯವ್ರು ಸತ್ತೋಗಿಲ್ಲ, ಇಲ್ಲ ಜನಾರ್ದನ್ ರೆಡ್ಡಿ ಮನೆಯವ್ರು ಸತ್ತೋಗಿಲ್ಲ, ಇಲ್ಲ ಸೋಮಶೇಖರ್ ರೆಡ್ಡಿ ಮಗನ್ ಸತ್ತಿಲ್ಲ. ಅಲ್ಲಿ ಸತ್ತಿರೋದು ಒಬ್ಬ ಬಡ ಕುಟುಂಬದ ಒಬ್ಬ ಕಾರ್ಯಕರ್ತ ಬಲಿಯಾಗಿರೋದು. ಇವ್ರು ಯಾರೋ ಪ್ರಚೋದನೆ ಮಾಡಿ ಹೇಳ್ತಾರೆ, ಅಲ್ಲಿ ಸಾಯೋದು ಬಡವ್ರ ಮಕ್ಕಳು. ಯಾಕಂದ್ರೆ ಇವತ್ತು ಧೀರಜ್ ಅವರಿಂದನೂ ಜನ ಅವರೇ, ಕಾಂಗ್ರೆಸ್ ಪಾರ್ಟಿಲೂ ಜನ ಅವರೇ, ದಳದಲ್ಲೂ ಅವರೇ. ಬಟ್ ನಾವು ಮುಖಂಡರುಗಳು ಕೂಡ ಅಂತ ಪ್ರಚೋದನಕಾರಿ ಹೇಳಿಕೆಯಿಂದ ಎಲ್ಲೋ ಒಂದ್ ಕಡೆ ಬಡವ್ರ ಮಕ್ಕಳು ಎಲ್ಲೋ ಒಂದು ಗುಂಪು ಘರ್ಷಣೆ ಮಾಡ್ಕೊಂಡು ಸಾಯೋದು, ಬೀದಿ ಹೆಣ ಆಗೋದು ಬಡವ್ರ ಮಕ್ಕಳು. ಆದ್ರಿಂದ ಪೊಲೀಸ್ ಇಲಾಖೆ ಬೇಗ ಎಚ್ಚೆತ್ಕೊಬೇಕು. ಇದನ್ನ ದೊಡ್ಡಬಳ್ಳಾಪುರದಲ್ಲಿ ಮತ್ತೆ ಈ ತರ ಯಾವುದೇ ಪಕ್ಷದ ಮುಖಂಡರುಗಳಾಗಲಿ ಈ ತರ ಬೇಜವಾಬ್ದಾರಿ ಹೇಳಿಕೆ ಕೊಡೋದನ್ನ ಕಡಿವಾಣ ಹಾಕ್ಬೇಕು. ಅವ್ರ ಮೇಲೆ ನೀವು ಕಾನೂನು ರೀತಿ ಕ್ರಮ ಕೈಗೊಳ್ಳೋದಕ್ಕೆ ಸಾಕಷ್ಟು ಅವಕಾಶ ಇದೆ. ಇದರಲ್ಲೇನಾದ್ರೂ ನೀವು ಸರ್ಕಾರ ಅದೇ ಅಂತ ರಾಜಕಾರಣ ಮಾಡಿದ್ರೆ ಇದಕ್ಕಿಂತಲೂ ನಾಚಿಕೆ ಸಂಗತಿ ಇನ್ನೊಂದಿಲ್ಲ ಅಂತ ನಾನು ಹೇಳ್ತೀನಿ. ಸುಮೋಟ ಕೇಸ್ ಹಾಕಿ ಯಾರು ಮಾತಾಡಿದ್ರು, ನಮ್ಮ ಪಾರ್ಟಿಯವ್ರು, BJP ಅವ್ರು ಮಾತಾಡಿದ್ರು ಹಾಕ್ಲಿ, ಕಾಂಗ್ರೆಸ್ನವ್ರು ಮಾತಾಡಿದ್ರು ಹಾಕ್ಲಿ. ಇದರಲ್ಲಿ ಪಕ್ಷಕ್ಕಿಂತಲೂ ಈ ತಾಲೂಕಿನ ಶಾಂತಿ ಮುಖ್ಯ. ಈ ತಾಲೂಕಲ್ಲಿ ಶಾಂತಿ ಕದಡಬಾರ್ದು ಅನ್ನೋದಾದ್ರೆ ಇದು ನೇರವಾಗಿ DYSP ಅವ್ರ ಮುಂದೆ ಈ ಘಟನೆ ನಡೆದಿರೋದೆ. ಅವರು ಸಾರ್ವಜನಿಕರಿಗೆ, ಯಾಕಂದ್ರೆ ಇವತ್ತಲ್ಲ ನಾಳೆ ನಾವು ಸಾರ್ವಜನಿಕ ವಲಯದಲ್ಲಿ ಈ ಪ್ರಶ್ನೆ ಕೇಳ್ತಾರೆ. ಆದ್ರಿಂದ ಸುಮೋಟ ಕೇಸ್ ಹಾಕಿ ಯಾರಾದ್ರಲ್ಲಿ ತಪ್ಪಿತಸ್ಥರು ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಬೇಕಂತೇಳಿ ನಾವು ಮನವಿ ಮಾಡ್ತೀವಿ.